ಚಿಂತಾಮಣಿ ಈಗ ಏನು 2 ತಿಂಗಳ ಮುಂಚೆನೇ ಈಗಾಗಲೇ ನಾವೇನೋ ಒಂದು ಕಾರ್ಯಕ್ರಮ ಸಭೆ ಮಾಡಿದ್ವಿ. ಸಭೆಯಲ್ಲಿ ನಮಗೆ ಸಮೀಕ್ಷೆಗೆ ಹೋದಾಗ ಇದೆಲ್ಲ ಕನೆಕ್ಟ್ ಆಗಿ ಟೋಟಲ್ ಆಗಿ ನಮಗೆ ಈಗಾಗಲೇ 3,000 ಚಿಲ್ಲರೆ ಅರ್ಜಿಗಳು ಬಂದಿದ್ದಾವೆ. ಹಂಗಾಗಿ ಅದನ್ನು ನಾವು ಪರಿಶೀಲನೆ ಮಾಡಿದಾಗ ಸುತ್ತವಾಗಿರ್ತಕ್ಕಂಥ 800 ಚಿಲ್ಲರೆ ಏನು ನಮಗೆ ಈಗಾಗಲೇ ಬಡ ಕುಟುಂಬಕ್ಕೆ ಸಂಪೂರ್ಣವಾಗಿ ಮಾಹಿತಿ ಸಿಕ್ಕಿದೆ. ಹಂಗಾಗಿ ಏನು ಮುಂದಿನ ತಿಂಗಳು ಕಂಪ್ಲೀಟ್ ಆಗೋ ಒಳಗಡೆನೆ ನಾವು 25 ಮನೆಗೆ ಈಗ ಇವತ್ತು ಬಿಡಬೇಕಾಗಿತ್ತು. ಸಾಂಕೇತಿಕವಾಗಿ ಏನು ಇಲ್ಲಿ ನಗರದಲ್ಲಿ ಈಗ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಈಗ ಜನಸಾಮಾನ್ಯರಿಗೆ ಅಥವಾ ಇಲ್ಲಿ ತೊಂದರೆ ಆಗುತ್ತೆ ಅಂತ ಅಂದ್ಬಿಟ್ಟು ಸಂಕೇತವಾಗಿ ಈಗ ಚಾಲನೆ ಕೊಡ್ತಾ ಇದ್ದೀವಿ. ಹಂತವಾಗಿ ಏನು ಬಟ್ ಹಿಂದೆ ನಾವು ಹೇಳಿರೋದು ಜಿಲ್ಲಾದ್ಯಂತ 10,000 ಮನೆ ಅಂತ. ಈಗ ಅದನ್ನು ನಾವು ಎಲ್ಲ ಕೌಂಟ್ ಮಾಡೋ ರೀತಿಯಲ್ಲಿ ನೋಡಿದ್ರೆ ಬರೀ 10,000 ಮನೆ ಒಂದು ತಾಲೂಕಿಗೆ ಸಾಕಾಗ್ತಾ ಇಲ್ಲ. ಹಂಗಾಗಿ ಅದನ್ನು ಡಿವೈಡ್ ಮಾಡಿ ಈಗ ಏನು ಒಂದು ತಾಲೂಕಿಗೆ ಬಂದ್ಬಿಟ್ಟು 3,000 ಮನೆ ಅಂತ ಡಿವೈಡ್ ಮಾಡಿ ಎಲ್ಲ ತಾಲೂಕಿಗೂ 3,000 ಏನು ಮನೆಗೆ ವಿತರಣೆ ಮಾಡ್ತಾ ಇದ್ದೀವಿ. ಈಗ ಯಾವುದೇ ರಾಜಕಾರಣಿಯನ್ನು ಈ ಥರ ಮಾಡಿಲ್ಲ, ಬಟ್ ನೀವು ಮಾಡ್ತಾರ ಮುಂದಿನ ನಡಿ ಏನು ರಾಜಕಾರಣಕ್ಕೆ ಬರೋ ಚಾನ್ಸಸ್ ಏನು ಯಾವ ಥರ ಇದೆ ನೋಡಿ. ಯಾರೇ ರಾಜಕೀಯದವ್ರು ಮಾಡಿಲ್ಲ ಹಂಗಾಗಿ ನೀವು ಮಾಡ್ತಾ ಇದ್ದೀರಾ ಅನ್ನೋಂಥದ್ದು ಬೇರೆ. ನಾನು ಒಂದು ಸಂಘಟನೆ ಕಟ್ಕೊಂಡು ಒಂದು ಏನು ಸಂಘಟನೆ ಅಂತಂದರೆ ಒಂದು ಕುಟುಂಬದಲ್ಲಿ ಒಬ್ಬ ಹಿರಿಯ ಯಜಮಾನತ್ವನ ಏನಿರ್ತದೋ ಆ ರೀತಿಯಲ್ಲಿ ಸಂಘಟನೆ ಕಟ್ಕೊಂಡು ಅದರಲ್ಲಿ ಯಜಮಾನತ್ವನ ವಹಿಸಿ ಆ ಸಂಘದಲ್ಲಿರ್ತಕ್ಕಂಥದ್ದು ಏನೇನು ಮೂಲಭೂತ ಸೌಕರ್ಯಕ್ಕೆ ಬೇಕನ್ನೋಂಥದ್ದು ಒದಗಿಸ್ತಾ ಇದ್ದೀನಿ ಅಷ್ಟೇ. ಇದು ಯಾವುದೇ ಉದ್ದೇಶ ರಾಜಕೀಯ ಉದ್ದೇಶ ಇಲ್ಲ.